ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಹಾಗೂ ಕೃಷ್ಣೇಗೌಡ ಅವರು ನಾಮಪತ್ರ ಸಲ್ಲಿಸಿದರು. ಅದರಂತೆ ಬೆಳಗ್ಗೆಯಿಂದ ನಡೆದ ಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ 24 ಮತಗಳು ಬಂದರೆ ಕೃಷ್ಣೇಗೌಡರಿಗೆ 9 ಮತಗಳು ಪಡೆಯುವ ಮೂಲಕ ಮಂಜುನಾಥ್ ಎರಡನೇ ಬಾರಿಗೆ ಆಯ್ಕೆಯಾದರು. ಅದೇ ರೀತಿ ರಾಜ್ಯ ಪರಿಷತ್ ಸದಸ್ಯರಾಗಿ ರವಿಕುಮಾರ್ ಆಯ್ಕೆಯಾದರೆ ಸಂತೋಷ್ ಖಜಾಂಚಿಯಾಗಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷ ಲೋಕಿಗೌಡ, ತಾಲೂಕಿನಲ್ಲಿ ಇಲ್ಲಿಯವರೆಗೂ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿಲ್ಲ. ಎಲ್ಲರ ಒಮ್ಮತದ ನಿರ್ಣಯದಂತೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಉದ್ದೇಶಪೂರ್ವಕವಾಗಿ ಚುನಾವಣೆ ನಡೆಸಿ ಕೆಲವರಿಗೆ ಮುಖಭಂಗವಾಗಿದೆ. ಇಲ್ಲಿ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಗೆ ಜಯ ಲಭಿಸಿದೆ. ತಾಲೂಕಿನ ಎಲ್ಲಾ ಇಲಾಖೆಯ ನಿರ್ದೇಶಕರು ಪ್ರಾಮಾಣಿಕವಾಗಿ ಮತ ಹಾಕಿದ್ದಾರೆ. ನೌಕರರ ಸಮಸ್ಯೆ ಆಲಿಸುವ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದು ಸುಮಾರು 22 ಇಲಾಖೆ ನಿರ್ದೇಶಕರುಗಳು ಆಯ್ಕೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ನೌಕರರ ಸಮಸ್ಯೆ ಆಲಿಸುವಂತೆ ಅವರಿಗೆ ಶುಭ ಹಾರೈಸಿದರು. ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾತನಾಡಿ, ನನಗೆ 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ 34 ಇಲಾಖೆಯ ನಿರ್ದೇಶಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಸರ್ಕಾರಿ ನೌಕರರ ಪರವಾಗಿ ನಾನು ಅವರ ಸಂಕಷ್ಟಕ್ಕೆ ನೆರವಾಗುತ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರ ಹೋರಾಟದ ಪರವಾಗಿ ನಾವೆಲ್ಲರೂ ಸಂಘಟಿತರಾದ ಹಿನ್ನೆಲೆಯಲ್ಲಿ 7ನೇ ವೇತನ ಜಾರಿಯಾಗಿದ್ದು, ಅದೇ ರೀತಿ ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಮಾಡಿಸುವ ಮೂಲಕ ಹೋರಾಟ ಮಾಡಲಾಗುವುದು ಎಂದರು. ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಆರೋಗ್ಯ ಯೋಜನೆ ಬಗ್ಗೆ ರಾಜ್ಯಾಧ್ಯಕ್ಷರ ಬಳಿ ಹೇಳಿದ್ದು, ಕೂಡಲೇ ಅದನ್ನು ಜಾರಿಗೊಳಿಸಬೇಕು ಎಂದು ಮನವಿ ಮಾಡಿದರು. ತಾಲೂಕಿನ ಎಲ್ಲ ಇಲಾಖೆಯ ನಿರ್ದೇಶಕರು ಕೂಡ ಬಹಳ ಪ್ರಾಮಾಣಿಕತೆಯಿಂದ ಬಂದು ಮತ ಚಲಾವಣೆ ಮಾಡಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ತಂಡ, ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ತಂಡ ಯಾವುದಿದೆ ಅಂತಕ್ಕಂಥದ್ದು ಮಾಡಿ ಬಹಳ ವಿಷಯ ಅದು ಮತ ಚಲಾವಣೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಇಲಾಖೆಯ 34 ಜನ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಇಲಾಖೆ ನೌಕರರು ಕೂಡ ಬಹಳ ಸಂತೋಷದಿಂದ ಈ ಚುನಾವಣೆಯನ್ನು ಎದುರಿಸಿದ್ದಾರೆ. ಹಲವಾರು ಸುಮಾರು 22 ಇಲಾಖೆಯಲ್ಲಿ ಯುನಾನಿಮಸ್ ಆಗಿ ಆಯ್ಕೆಯಾಗಿತ್ತು. ಉಳಿದಿರ್ತಕ್ಕಂಥ ಇಲಾಖೆಗಳು ಚುನಾವಣೆ ಮೂಲಕ ಆಯ್ಕೆಯಾಗಿದ್ದರು. ಚುನಾವಣೆ ಮೂಲಕ ಆಯ್ಕೆಯಾಗಿದ್ರು ಕೂಡ ಇದೇನು ಯುನಾನಿಮಸ್ ಆಗಿ ಆಯ್ಕೆಯಾಗಿದ್ರು ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಒಂದು ಚುನಾವಣೆ ಎದುರಿಸಿ ಅಂತಿಮವಾದಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಈ ಚುನಾವಣೆಯಲ್ಲಿ ನಮ್ಮ ಇವೇನು ತಂಡ ಈಗ ಆಯ್ಕೆಯಾಗಿದೆ, ಈ ತಂಡ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಮತ್ತು ಈ ರಾಜ್ಯದ ಸರ್ಕಾರಿ ನೌಕರ ಹಿತ ಕಾಯ್ತಕ್ಕಂಥ ತಂಡ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ಸರ್ಕಾರಿ ನೌಕರ ಪರವಾಗಿ ನಾನು ಇರ್ತೀನಿ, ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆಗಳು ಸರ್ಕಾರಿ ನೌಕರ ಮೊದಲನೇದಾಗಿ ಬೇಡಿಕೆ ಅಂದರೆ 7ನೇ ವೇತನ ಆಯೋಗ ಇತ್ತು. 7ನೇ ವೇತನ ಆಯೋಗ ಶ್ರೀಯುತ ಷಡಾಕ್ಷರೀಸ್ ಅವರ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿ ನಾವು 7ನೇ ವೇತನ ಆಯೋಗನ ಜಾರಿ ಮಾಡಿಸಿದ್ವಿ ಷಡಾಕ್ಷರ ನೇತೃತ್ವದಲ್ಲಿ. ಅದೇ ರೀತಿ NPS ರದ್ದುಪಡಿಸಿ OPSನ ಮಾಡಬೇಕು. ಆ ದಿನ ಮುಂದಿನ ಹೋರಾಟದಲ್ಲವೇ NPSನ ರದ್ದು ಮಾಡಿಸಿ OPSನ ಜಾರಿಗೊಳಿಸೋಕ್ಕೆ ನಾವು ಮಾಡ್ತೀವಿ. ಅದೇ ಥರ ಆರೋಗ್ಯ ಸಂಜೀವಿನಿ ಆರೋಗ್ಯ ಯೋಜನೆ ಒಂದು ಚಾಲನೆಯಲ್ಲಿದೆ, ಇನ್ನು ಲಾಂಚ್ ಆಗ ಒಂದು ಯೋಜನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಯೋಜನೆಯನ್ನು ಕೂಡ ಚಾಲ್ತಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ, BN ಆನಂದ್, ಕಾಂತರಾಜ್, ಪೂರ್ಣೇಶ್, ವೀರಭದ್ರಪ್ಪ, ಬಾಳೆಹಣ್ಣು ರಮೇಶ್, ಹೇಮಂತ್, ದೇವರಾಜಯ್ಯ, ಧನಂಜಯ್, ಲೋಕೇಶ್, ಭೋಜರಾಜ್, ಪ್ರಕಾಶ್, ಚನ್ನಕೇಶವ ಇತರರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.